ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವರ. ಆತ್ಮೀಯರೇ, ದೇವೇಗೌಡರು ಸಿಡಿಸಿದ ಬಾಂಬ್ ತರಂಗ ಎಬ್ಬಿಸ್ತಾ ಇದೆ. BJP ಗದ್ದಲಕ್ಕೆ ಬಿದ್ದದನೋ ಅಥವಾ ಗದ್ದಲಕ್ಕೆ ಬೀಳೋಂಗೆ ಮಾಡಿದರೋ, ಸ್ಥಳೀಯ ಚುನಾವಣೆಯಲ್ಲಿ ನಿಮ್ಮ ದೋಸ್ತಿ ಬೇಡಪ್ಪ ಅನ್ನುವಂಥ ಒಂದು ನಿರ್ಧಾರವನ್ನು ದೇವೇಗೌಡರು ವ್ಯಕ್ತಪಡಿಸಿದ ತಕ್ಷಣ ಜೋರ್ದಾರದಿಂದ ಚರ್ಚೆಗಳು ಸ್ಟಾರ್ಟ್ ಆಗಿಬಿಟ್ಟೆವು. ಕೆಲವೊಬ್ಬರು ದೋಸ್ತಿ ಮುರಿದು ಹೋಯಿತು ಮುಗೀತು ಅಂತ ಪ್ರಚಾರ ಶುರುವಾದ್ರೆ, ಇನ್ನು ಕೆಲವೊಬ್ಬರು ಇಲ್ಲ ಇರೋ ಲಾಭಕ್ಕಾಗಿ ದೇವೇಗೌಡರು ಈ ಒಂದು ಹೆಜ್ಜೆನಿಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಬಂದವು. ಒಟ್ಟು ಚರ್ಚೆ ಮಾತ್ರ ಸ್ಟಾರ್ಟ್ ಆಯಿತು. ಮೊದಲಿನ ಪ್ರೀತಿ ವಿಶ್ವಾಸ ಉಳಿದಿಲ್ಲ, ಇಲ್ಲೂ ಏನೋ ಗದ್ದಗಳು ಆಗ್ತಾ ಇದ್ದಾವೆ ಅನ್ನುವಂಥ ಮಾತುಗಳು. ಯಾಕಂದರೆ ಈ ನಡುವೆ ನೀವು ಕೇಳಿದಿರಿ, ನಮ್ಮ ಏನಪ್ಪ ಅಂತಂದ್ರೆ ಈ DKC ಅವರು BJPಗೆ ಹೋಗ್ತಾರೆ, ಕೆಲವಷ್ಟು ಮಂದಿ ತೆಗೆದುಕೊಂಡ ತಮ್ಮ ಸೇಮ್ ಆಗೋಸ್ಕರ ಅನ್ನುವಂಥ ರೂಮರ್ಸ್ ಜೋರ್ದಾರಾಗಿ ಹಬ್ಬಿದ್ವು, ಜೋರ್ದಾರ ಚರ್ಚೆಗಳಾದವು. ಇನ್ನೂ ಅದು ಆ ವಿಷಯ ಮುಕ್ತಿ ಆಗಿಲ್ಲ. ಆದರೂ ಒಂದಿಷ್ಟೇನೋ ಸಿದ್ದರಾಮಯ್ಯರ ಕೈ ಒಂದು ಸ್ವಲ್ಪ ಹೆಚ್ಚು ಬಲಿಷ್ಠ ಆಗಿದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ DKC ಅವರು ಏನು ಮಾಡಬಹುದು ಅನ್ನುವಂಥ ಒಂದು ಕುತೂಹಲ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ DK ಶಿವಕುಮಾರ್ ಅವರ ಪ್ರತಿಸ್ಪರ್ಧಿ HDK ಅಂದರೆ ಕುಮಾರಸ್ವಾಮಿಗಳು ಇದನ್ನು ಯಾವ ರೀತಿಯಾಗಿ ತೆಗೆದುಕೊಂಡ್ರು ಅನ್ನುವಂಥ ಮಾತು. ಅದೇ ಕಾಲಕ್ಕೆ ಕೆಲವಷ್ಟು ಬಂದು ವರದಿಗಳು ಎಲ್ಲ ಕುಮಾರಸ್ವಾಮಿಗಳು BJP ಬಿಡ್ತಾ ಇದ್ದಾರೆ, ಒಂದಾಗಿ ದೂಸ್ತಿರ್ತಾ ಇದ್ದಾರೆ, ಅವರ ಕಡುವು ವಿರೋಧಿ DKC ಅವರನ್ನು ತೆಗೆದುಕೊಳ್ಳೋದ್ರಿಂದ ತಮ್ಮ ರಾಜಕೀಯ ಭವಿಷ್ಯ ನಾಶ ಆಗ್ತನ್ನೋ ಕಾರಣಕ್ಕಾಗಿ ಮತ್ತು ಒಕ್ಕಲಿಗರ ಸಮುದಾಯದ ಮೇಲೆ ಹಿಡಿದು ತಮ್ಮ ಕಡಿಮೆ ಆಗ್ತನ್ನೋ ಕಾರಣಕ್ಕಾಗಿ ಅವರಿದ್ದಂಥವರು ನಿಧಾನಕ್ಕೆ ಹೊರಬರ್ತಾ ಇದ್ದಾರೆ ಅನ್ನೋಂಥ ಮಾತು ಕೇಳಿದ್ದು. ಒಟ್ಟಾರೆಯಾಗಿ ಗೊಂದಲದ ಪರಿಸ್ಥಿತಿ ಇದ್ದಾಗ ಸಡನ್ನಾಗಿ ದೇವೇಗೌಡರು ಈ ಮಾತನ್ನು ಹೇಳಿದ್ದು ಒಂದು ರೀತಿಯಿಂದ BJPಯಲ್ಲಿ ಭೂಕಂಪ ಆದಂಗೆ ಆಗ್ಯದ. ಯಾಕಂದರೆ ಕರ್ನಾಟಕದ ಮಟ್ಟಿಗಂತೂ BJP ಒಬ್ಬಂಟಿಯಾಗಿ ಗೆದ್ದ ಅಧಿಕಾರವನ್ನು ಹಿಡಿದು ಭಾಳ ಕಷ್ಟದ ಕೆಲಸ ಅಂತ. ಅದರಲ್ಲೂ ಇತ್ತೀಚೆಗೆ ಈ BJPಯರು ಒಳಜಗಳ ಜೋರ್ದಾರಾಗಿದ್ದಾವೆ. ಒಂದು ಕಡೆ ಯತ್ನಾಳ್ ಬನ ಅವ್ರ ಮಿತ್ರರು ಅವ್ರನ್ನ ತರಬೇಕು, ಅವ್ರನ್ನ CM ಅಭ್ಯರ್ಥಿ ಘೋಷಣೆ ಮಾಡ್ಬೇಕು ಅಂತ ಪ್ರಯತ್ನ ನಡೆಸಿದ್ರೆ, ಇನ್ನೊಂದು ಕಡೆ ಯಡಿಯೂರಪ್ಪನವರು ಅವರನ್ನು ಕರ್ಕೊಂಡು ಬಂದರೆ ನಾವು ಔಟ್ ಆಗ್ತೀವಿ ಅನ್ನುವಂಥ ಮೆಸೇಜ್ ಕೊಟ್ಟಿದ್ದಾರೆ. ಸುದ್ದಿಗಳು ಇದ್ದಾವೆ. ಅಂದ್ರೆ ಅಲ್ಲೇ BJPಯಲ್ಲೂ ತಿಕ್ಕಾಡು ಜೋರು ನಡೆದದು. ಯಾಕೆಂತಂದರೆ ಯತ್ನಾಳು ದಿನನಿತ್ಯ ಸ್ಟಾರ್ಟ್ ಅವ್ರದ್ದು ವಾರ್ ಆನ್ ಯಡಿಯೂರಪ್ಪ ಆ್ಯಂಡ್ ಸನ್. ಹೀಗಾಗಿ ಯಡಿಯೂರಪ್ಪನವ್ರಿಗೆ ಸಹಜದ ತಮ್ಮ ಅಸ್ತಿತ್ವಕ್ಕಾಗಿ, ರಾಜಕೀಯ ಅಸ್ತಿತ್ವಕ್ಕಾಗಿ, ತಮ್ಮ ಮಗನ ಭವಿಷ್ಯಕ್ಕಾಗಿ ಅವರಿಂದವರು ರಾಜೀನಾಮೆ ಕೊಟ್ಟು ತಮ್ಮ ಮಗನ ಒಂದೇನೋ ಈ ರಾಜ್ಯಾಧ್ಯಕ್ಷನ ಏನೋ ಪ್ರಯತ್ನ ಮಾಡಿದ್ದಾರೆ. ಈಗ ಹೊಸದಾಗಿ ಮತ್ತು ಹೊಸ ಈ ಯತ್ನಾಳ್ ಒಳಗೆ ಬಂದರೆ ಯತ್ನಾಳ್ ಕಂಡೀಷನ್ ಬೇರೆ ಹಾಕ್ತಾ ಇದ್ದಾರೆ. ಮೊದಲನೇದಾಗಿ ತಮ್ಮ ವಿಜಯೇಂದ್ರ ತಮ್ಮ ಮಗನ ವಿಜಯೇಂದ್ರ ಹೊರಗೆ ತೆಗಿಬೇಕು, ಎರಡನೇದಾಗಿ ನಾನೇ ಸೇಮ್ ಘೋಷಣೆ ಮಾಡಬೇಕು, ಇಲ್ಲಾಂದ್ರೆ ಅಧ್ಯಕ್ಷ ಸ್ಥಾನ ನನಗೆ ಕೊಡಬೇಕು, ಅದು ವಿರೋಧ ಪಕ್ಷ ಸ್ಥಾನ ನಮಗೆ ಕೊಡಬೇಕು, ಮುಂದಿನ ಸೇಮ್ ನಾನಾದ ಘೋಷಣೆ ಮಾಡಬೇಕು ಅನ್ನೋದು ಏನೋ ಬೇಡಿಕೆಗಳು ಇಡ್ತಾ ಇದ್ದಾರೆ ಅಂತೇಳಿ ಕೇಳಿ ಬರ್ತಾ ಇದ್ದಾವೆ. ಯತ್ನಾಳ್ ರೀತಿ ಬೇಡಿಕೆ ಇಡಬೇಕಾಗಿದ್ದರೆ ಅವ್ರಿಗೆ ಬೆನ್ನು ಹಚ್ಚಿದಾರಪ್ಪ, ನೀವು ಬರ್ರಿ ಒಳಗನ್ನ ಅನ್ನುವಂಥ ಮಾತು ಸಹಜವಾಗಿ ಏನಪ್ಪ ಅಂತಂದ್ರೆ ಒಂದು ಹೊಸ ವಿಚಾರಕ್ಕೆ ಆಸ್ಪದ ಕೊಡ್ತದೆ. ಆ ದಿಶೆಯಲ್ಲಿ ಯಡಿಯೂರಪ್ಪನವರು ಇವತ್ತು ಅಲರ್ಟಾಗಿ ಯತ್ನಾಳ್ ಬಂದು ನಾವು ಇರೋದಿಲ್ಲಪ್ಪ ಪಕ್ಷದಲ್ಲಿ ಅನ್ನುವಂಥ ದೊಡ್ಡ ಗೊಂದಲಿದ್ದಾಗ ಈಗ ದೇವೇಗೌಡರು ಈ ರೀತಿಯಾಗಿ ಬಾಂಬ್ ಸಿಡಿಸಿದ್ದು BJPಗೆ ನುಂಗಲಾರದು ಬಿಸಿ ತುಪ್ಪ ಅಂತ. ಏನಾದರೂ ಮಾಡಿ DKC ಅವರನ್ನು ಬಂದರೆ ಬರೋದು ನಿಶ್ಚಿತ ಆದರೆ ತೆಗೆದುಕೊಂಡ ಈ ಸರ್ಕಾರ ಉರುಳಿಸಬೇಕು ಅನ್ನೋದು ದೊಡ್ಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ BJPಗರು. ಆದರೆ ಅವರು ಬಯಸಿದಾಗ ಇಲ್ಲಿ ನಡೀತಾ ಇಲ್ಲ ಅನ್ನೋದು ಗಮನಿಸ್ಬೇಕಾಗಿದೆ. ಯಾಕಂದರೆ ಇಲ್ಲಿ ಟಗ್ ಆಫ್ ವಾರ್ ಇನ್ ಬಿಟ್ವೀನ್ ಆಫ್ ಯಾರ ಮಧ್ಯದಲ್ಲೇ HD ಕುಮಾರಸ್ವಾಮಿ ಮತ್ತು DKC ಮಧ್ಯದಲ್ಲೇ. ಅದೇ ಕಾಲಕ್ಕೆ ನಮ್ಮ ದೇವೇಗೌಡರಿಗೆ ಸಿದ್ದರಾಮಯ್ಯರಿಗೆ ಆಗೋದಿಲ್ಲ. ಇವೆಲ್ಲ ಒಂದಕ್ಕೊಂದು ಅಲ್ಲಿ ಜನರೇಷನ್ ಆಗಿಲ್ಲ. ಅದಕ್ಕಾಗಿ ಇದು ಒಂದು ಹೊಸ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತಾ ಅನ್ನುವಂಥ ಮಾತು ದೇವೇಗೌಡರ ಈ ಮಾತಿದ್ದು. ಯಾಕಂದರೆ ನೀವು ಬಂತದ್ದು ಮುಖ್ಯ ಚುನಾವಣೆ ಬೇಯಿಸಿರೋದನ್ನು ಈ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿಗಳ ಇಲೆಕ್ಷನ್ಗಳಲ್ಲೇ. ಈ ಇಲೆಕ್ಷನ್ಗಳಲ್ಲೇ ನಾವು ಸಪ್ರೇಟ್ ಪಾತ್ ಹೇಳೋದ್ರಿಂದಾಗಿ ಇಲ್ಲಿ ಕಾರ್ಯಕರ್ತರಿಗೆ ಏನಾಗ್ತದಪ್ಪ ಅಂತ ಸಹಜವಾಗಿ ಇಲ್ಲಿ ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅನ್ನುವಂಥದ್ದು ಸಹಜವಾಗಿ ಎರಡೂ ಪಕ್ಷಗಳ ಜನ ದೂರ ಸರಿಯುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಇದ್ದಾವೆ. ಲಾಭ ಆಗ್ತಿದ್ರೆ ಒಂದು ಹೇಳ್ತಾರಪ್ಪ, ವೃಕ್ಷ ಇನ್ನೊಂದು ಹೇಳ್ತಾರೆ, ಇವರು ಸಹವಾಸ್ತುಗಳು ಏನು ಮಾಡೋದು ಅನ್ನೋಂಥ ಭಾವ ಬರ್ಬೋದು. ಅದಕ್ಕಾಗಿ BJP ಇದ್ದಿದ್ದು ಇವತ್ತು ಗಾಬರಿ ಆದಂಗೆ ಆಗ್ತಾಯಿದೆ ಅಂತ. ಯಾಕಂದ್ರೆ ಏನು ಹೇಳೋದು, ಈಗ ಕೇವಲ MLA MP ಜೊತೆ ಪರಿಷತ್ಗಳ ಇಲೆಕ್ಷನ್ದಷ್ಟು ನಾವು ಜೋಡಿ ಇರ್ತೀವಿ, ಇನ್ನೊಂದು ಕಡೆ ವಿರೋಧಗಳಾಗಿ ನಾವು ಮಾಡ್ತೀವಿ ಕೆಲಸ ಅಂದಾಗ
ಕಾರ್ಯಕರ್ತರಿಗೆ ಯಾವ ರೀತಿಯಾಗಿ ನಂಬಿ ಕೆಲಸ ಮಾಡಬೇಕು ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗಷ್ಟೇ ಒಂದಿಷ್ಟು ಮತ್ತು ಇಲ್ಲಿ ಭಯ ಅನ್ನೋದು ದೇವೇಗೌಡರಿಗೆ ಮೈಸೂರು ಭಾಗದಲ್ಲೇ ತಮ್ಮ ಕಾರ್ಯಕರ್ತರು ಎಲ್ಲಾದರೂ BJP ಕಡೆ ಹೋಗಬಾರದು ಅನ್ನುವಂಥ ಮಾತು. ಯಾಕಂದ್ರೆ BJP ಒಮ್ಮೆ ಸ್ಟ್ರಾಂಗ್ ಆಯ್ತಂದ್ರೆ ಸಹಜವಾಗಿ ದೇವೇಗೌಡರ ಒಂದು ಏನದ ಸಂತತಿ ಆಡಳಿತ ಅದು ದೂರ ಸರಿಸೋದ್ರ ಎರಡು ಮಾತೇ ಇಲ್ಲ. ಯಾಕೆಂದ್ರೆ ಅವ್ರಿಗೂ ಈ ಸ್ಥಾನಿಕ ಅಂದರೆ ಪ್ರಾದೇಶಿಕ ಪಕ್ಷಗಳ ಪರ ಇದ್ದಂಥ ನಿಲುವು ಅವ್ರದ್ದಿಲ್ಲ. ಅಖಂಡ ಭಾರತ ಅಖಂಡ ಒಂದೇ ಪಕ್ಷ ಇರಬೇಕು ಅನ್ನೋದು ನಿಲುವಿನವ್ರು ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಅದನ್ನು ಮುಕ್ತ ಮಾಡಬೇಕಪ್ಪ, ಭಾರತ ಮುಕ್ತ ಮಾಡಬೇಕು, ಭಾರತದಲ್ಲಿದ್ದಂಥ ಕಾಂಗ್ರೆಸ್ಸನ್ನು ಮುಕ್ತ ಮಾಡಬೇಕು ಅನ್ನೋಂಥ ಒಂದು ಹೋರಾಟವನ್ನು ಶುರು ಮಾಡಿದವರು ಅವರು. ಮತ್ತು ಚಿಕ್ಕ ಚಿಕ್ಕ ಪಕ್ಷಗಳನ್ನ ಸಣ್ಣ ಸಣ್ಣ ಪಕ್ಷಗಳನ್ನು ಉಳಿಸ್ಕೊಡ್ತಾರ. ಯಾಕಂದ್ರೆ ಈಗ ಅಂತ ನಾವು ಘಟನೆ ನೋಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ಭಯ ಅದ. ಏಕನಾಥ್ ಶಿಂದೆ ಅವ್ರದ್ದು ಇವತ್ತು ಪರಿಸ್ಥಿತಿ ಏನಾಗ್ಯದ, ಅದೇ ಕಾಲಕ್ಕೆ SM ಕೃಷ್ಣ ಅವ್ರ ಪರಿಸ್ಥಿತಿ ಏನೇ ಹೋಯಿತು. ಇಂಥ ಅನೇಕ ಒಂದಲ್ಲ ಎರಡಲ್ಲ ಹಲವಾರು ಉದಾಹರಣೆಗಳು ಎದುರಿದ್ದಾಗ ದೇವೇಗೌಡರು ಮೊದಲ ತಮ್ಮ ಪಕ್ಷದ ಅಸ್ತಿತ್ವ ಉಳಿಸ್ಕೋಬೇಕಾಗಿದೆ. ಅವ್ರಿಗೆ ಭಾಳ ಮಹತ್ವದ. ಯಾಕಂದರೆ ಇವತ್ತು ಭಾಳ ಕಡಿಮೆ ಹಂತಕ್ಕೆ ಬಂದು ನಿಂತದ. ಅವರು 40-45 ತನಕ ಗೆದ್ದಂಥವ್ರು ತಮ್ಮ ಭಾಗದಲ್ಲಿ MLA ಇಲೆಕ್ಷನ್ದಲ್ಲಿ. ಈ ಸಲ ಅವರು 18ಕ್ಕೆ ಬಂದು ನಿಂತಿದ್ದಾರೆ. ಹೀಗಾಗಿ ಅವ್ರಿಗೂ ಭಯ ಆಗಲಿಕ್ಕೆ ಇಂದ ನಾಳೆ ನಾವು ಇಲ್ಲದಾಗ ಪಕ್ಷದ ಗತಿ ಏನು, ಅದಕ್ಕೆ ಪಕ್ಷವನ್ನು ಗಟ್ಟಿಗೊಳಿಸಲುವಾಗಿ ಅವರು ಈ ರೂಟ್ ಲೆವೆಲ್ ಗಟ್ಟಿ ಮಾಡ್ಕೊಳ್ಬೇಕು. ಅದರಲ್ಲೂ ಗ್ರಾಮೀಣ ಮಟ್ಟದಲ್ಲೇ ಮತ್ತು ತಾಲೂಕು ಮಟ್ಟದಲ್ಲೇ ನಮ್ಮ ಪಕ್ಷ ಗಟ್ಟಿ ಮಾಡ್ಕೊಂಡಾಗ ಸಹಜವಾಗಿ ಸ್ಟ್ರಾಂಗ್ ಆಗಿ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಅವರಿದ್ದಂಥವ್ರು ಸ್ಥಳೀಯ ಚುನಾವಣೆಯಲ್ಲಿ ನಾವು ಹೊಂದಾಣಿಕಿಲ್ಲಪ್ಪ, ಯಾವ BJP ಜೊತೆಗಿಲ್ಲ, ಇನ್ನಾವುದೇ ಪಕ್ಷದ ಜೊತೆಗಿಲ್ಲ, ನಾವು ಸ್ವತಂತ್ರ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತು ಇವತ್ತೇನಾಗಿದೆಪ್ಪ ಒಂದು ತಲ್ಲನ್ನು ಉಂಟು ಮಾಡಿದೆ BJPಯಲ್ಲಿ. ಏನೋ ಹೇಗಾದರೂ ಮಾಡಿ ವಿಶ್ವಾಸ ಗಳಿಸ್ಕೊಂಡು, ಅದು ದಕ್ಷಿಣ ಭಾಗದಲ್ಲೇ ಒಂದಿಷ್ಟು ಒಕ್ಕಲಿಗರ ವಿಶ್ವಾಸ ಗಳಿಸ್ಕೊಂಡು ನಾವು ಅಧಿಕಾರ ಹೇಳ್ಕೋಬೇಕು, ಅಲ್ಲಿ ಒಬ್ಬ ನಾಯಕನ ತೊಗೊಂಡು ಮಾಡಬೇಕು ಅನ್ನೋಂಥ ವಿಚಾರದಲ್ಲಿದ್ದಂಥ BJPಗೆ ಈಗ ಹೇಗಾಗಿ ದೇವೇಗೌಡರು ಕೊಟ್ಟಂಥ ಈ ಹೊಡೆತ ಸ್ವಲ್ಪ ದೊಡ್ಡದೇನು ಅಂತ ಅನ್ನಿಸ್ತದೆ. ಬಟ್ ಅನಿವಾರ್ಯ ಇವೆಲ್ಲ ಎದುರಿಸಬೇಕಾದಂಥದ್ದು. ಮತ್ತು ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲೇ ಒಬ್ಬರಿಗೆ ತೊಂದರೆ ಆಗ್ತದೆ ಮತ್ತು ಒಬ್ಬರಿಂದ ಒಬ್ಬರ ಫ್ಯೂಚರ್ ಹಾಳಾಗ್ತದೆ ನಮ್ಗೆ ಗೊತ್ತಿದ್ರು ಕೆಲವೊಮ್ಮೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥ ಅನಿವಾರ್ಯತೆಗಳು ಬಂದು ನಿಲ್ತಾ ಇರ್ತಾವೆ. ಆ ದಿಶೆಯಲ್ಲೇ ಹೊಂದಾಣಿಕೆ ಮಾಡ್ಕೊಂಡು ಹೋಗುವ ಸಂದರ್ಭದಲ್ಲೇ ದೇವೇಗೌಡರ ಮಾತು ಇವತ್ತು ವಿಶೇಷವಾಗಿ BJPಯವರಿಗೆ ಇನ್ನುಂಗಲಾದ ಬಿಸಿ ತುಪ್ಪಾಗ್ಯದ. ಅವ್ರ ಬಗ್ಗೆ ಏನು ಹೇಳಬೇಕು, ಅದಕ್ಕೆ ನಮ್ಮ ವಿಜೇಂದ್ರ ಅವರಾದರೂ ಸಹಿತ ಭಾಳ ಎಚ್ಚರಿಕೆಯ ಮಾತಾಡ್ತಾ ಅದು ಈ ವಿಶೇಷ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ಈ BJP ಗೆಳೆತನ ಈ JDS ಜೊತೆಗೆ ಎಲ್ಲಿವರೆಗೆ ಅನ್ನುವಂಥದ್ದು ದೇವೇಗೌಡರ ಮಾತುಗಳನ್ನ ಅವ್ರು ಅಭ್ಯಾಸ ಮಾಡಿದ್ದಾರೆ. ಅವ್ರು ಮಾಡೇ ಮಾಡ್ತಾರೆ. ಅವ್ರ ತೀರ್ಮಾನ ನಮ್ಮ ತೀರ್ಮಾನ ಅದು. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂಥದ್ದು ಅವ್ರು ತಗೊಳ್ಳೋಂಥ ನಿರ್ಧಾರಕ್ಕೆ ನಾವು ಬದ್ಧ ಆಗಿದ್ವಿ. ಆದರೆ ಅವ್ರು ವಿಚಾರ ಮಾಡಲಿ ಅವ್ರ ಬದಲಾಗಿ. ಯಾಕಂದ್ರೆ ಅದು ಹೊಂದಾಣಿಕೆ ಆಗಿದ್ದು ಅಲ್ಲಿ ಕೇಂದ್ರದಲ್ಲೇ. ಅಲ್ಲಿ ಕೇಂದ್ರ ನಾಯಕರು ಏನಾದರೂ ನಮಗೆ ತಿಳಿಸಿದ್ರೆ ನಾವು ಮುಂದೆ ಹೆಜ್ಜೆ ಇಡ್ತೀವಿ. ಅದು ಈ ನಡೆದದ್ದು ಮಾತ್ರ ಅವ್ರನ್ನ ಹೇಳ್ತಾ ಇದ್ದೀವಿ, ವರಿಷ್ಠರಿಗೆ ಈಗಾಗಲೇ ತಿಳಿಸಿದ್ದೀವಿ. ಅದಕ್ಕಾಗಿ ಈಗ ನಮ್ದು ಏನಿದ್ರು ಈ ಗೆಳೆತನ ಮುಂದುವರಿಯಬೇಕು ಬೇಡವೋ ಅನ್ನೋದು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತೇಳಿ ಹೈಕಮಾಂಡ್ ಮೇಲೆ ಹಾಕಿದ್ದಾರೆ. ಯಾಕಂದರೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಅವ್ರ ಮೇಲೆ ಹೈಕಮಾಂಡ್ ವಿಶ್ವಾಸ ಇಲ್ಲ ಅನ್ನೋದು ವಿಜೇಂದ್ರ ಅವ್ರಿಗೂ ಗೊತ್ತದ. ಅದಕ್ಕೆ ಏನೋ ತಪ್ಪು ನಿರ್ಧಾರ ತೊಗೊಂಡು ಮತ್ತು ಹೈಕಮಾಂಡ್ ಟೀಕಿಗೆ ಒಳಗಾಕಿದ್ಲು. ಈ ವಿಷಯವನ್ನು ಅವ್ರಿಗೆ ಹಾಕಿದ್ರು ಉತ್ತಮ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಇನ್ನೇನು ನೋಡ್ಬೇಕು ಏನು ಉತ್ತರ ಬರ್ತದೆ. ದೇವೇಗೌಡರು ಮಾತ್ರ ನಿಂತ ನೀರಲ್ಲಿ ಒಂದು ಕಲ್ಲು ಹಾಕಿ ಸುಮ್ಮನೆ ಕುಳಿತುಬಿಟ್ಟಿದ್ದಾರೆ, ಏನು ಹಾಕಿ ನೋಡೋಣ ಅಂತೇಳಿ. ಮತ್ತು ಆಲ್ರೆಡಿ ಹಿಡಿಯಿದ್ದಾರೆ ಅವರ ನಮ್ಮ ಪಕ್ಷದ ಸುತ್ತ ಮುಖ್ಯದ. ನಾವು ಸ್ಥಳೀಯವಾಗಿ ನಮ್ಮನ್ನು ಇಟ್ಟುಕೊಳ್ತೀವಿ. ಕೇವಲ ಪರಿಷತ್ತು ಮತ್ತು MLA ಅದಕ್ಕಾಗಿ MP ಗಳ ಚುನಾವಣೆ ಮಾತ್ರ ನೋಡೋಣ ಹೊಂದಾಣಿಕೆ ಅನ್ನೋ ಮಾತಾಡಿದ್ದಾರೆ. ಅದಕ್ಕೆ ಈ ಒಂದು ಹೊಸ ದಾಳ ಏನಿರ್ಬೋದು ಇದರಿಂದ ನಮ್ಮ ದೇವೇಗೌಡರ ಅನುಭವದ ನೆಲೆಗಟ್ಟಿನಲ್ಲಿ ಅಂತ ಅನ್ನೋದನ್ನು ನಾವು ಮತ್ತೆ ಮುಂದೆ ಚರ್ಚೆ ಮಾಡ್ತಾ ಹೋಗೋಣ. ಈಗಂತೂ ಎಷ್ಟು ಡೆವಲಪ್ ಆಗ್ಯದ. JDS ತನ್ನ ಅಳಿವನ್ನು ಉಳಿಸಿಕೊಳ್ಳೋ ಸಲುವಾಗಿ ಒಂದು ಹೊಸ ಒಂದು ದಾಳವನ್ನು ಉಳಿಸಿದ. ಆ ದಾಳ ದೇವೇಗೌಡರಿಗೆ ಎಷ್ಟು ಲಾಭ ತರ್ಬೋದು ಕಾದು ನೋಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S60 ನ್ಯೂಸ್ ಅರ್ಥ ಆಗ್ತದೆ. ಸತ್ಯದ ಕೈಗಿನಲ್ಲಿ ವಂದನೆಗಳು.